ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ನಮ್ಮ 101ನೇ ಬ್ಯಾಚು 22ನೇ ತಾರೀಕು ಅಂದರೆ ಸೋಮವಾರ ನಡೀತಾ ಇದೆ. 15 ದಿವಸದ ತರಗತಿ ಇರತಕ್ಕಂಥದ್ದು. ಕುಟುಂಬ ಸಮೇತ ಕಲಿರಿ. 11 ಗಂಟೆಯಿಂದ 1 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ. ಸಂಜೆ 7ರಿಂದ 9 ಒಂದು ಬ್ಯಾಚ್ ಇರುತ್ತೆ. ಸೊ 22ನೇ ತಾರೀಕು ಸೋಮವಾರದಿಂದ ಶುರು ಆಗ್ತಾ ಇದೆ. ಸೊ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಬಹಳ ಸುಲಭವಾಗಿ ಅನೇಕ ಜನರು ತಮ್ಮ ಕಷ್ಟಗಳನ್ನು ಹೇಗೆ ನಿಭಾಯಿಸ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಬಹಳ ಸುಲಭವಾದ ದಾರಿನ ಕಂಡುಕೊಂಡಿದ್ದಾರೆ. ಪೂಜೆ ಪುನಸ್ಕಾರಗಳಿಗಿನ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಈ ಗ್ರಹಗಳ ಒಂದು ಕಲಿಕೆ. ಅನೇಕ ಉಪಕಥೆಗಳಲ್ಲೂ ಕೂಡ ಬಂದಿದೆ. ಏನಪ್ಪಾ ಅಂತಂದ್ರೆ, ದೇವರ ಲೀಲೆಗಳನ್ನ ನಾವು ಆಲಿಸಿದ್ರೆ, ಕೇಳಿಸ್ಕೊಂಡ್ರೆ, ಅದರ ಬಗ್ಗೆ ನಾವು ಮಾತನಾಡಿದ್ರೆ ಭಗವಂತನಿಗೆ ತೃಪ್ತಿ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಸತ್ಯನಾರಾಯಣ ಪೂಜೆಯಲ್ಲಿ ಮಾಡತಕ್ಕಂಥ ವಿಚಾರದಲ್ಲೂ ಅದೇನೆ. ಸತ್ಯನಾರಾಯಣ ಪೂಜೆಯಲ್ಲಿ ಅಧ್ಯಾಯಗಳು ಬರುತ್ತೆ, ಕಥೆಗಳು ಬರುತ್ತೆ. ಅದನ್ನ ಕೇಳಬೇಕು, ಬಹಳ ಶ್ರದ್ಧೆಯಿಂದ ಕೇಳಿ ಸಾಕು. ಈ ರೀತಿ ಸತ್ಯನಾರಾಯಣ ವ್ರತ ಮಾಡಿದಾಗ ಇಂತಿಂಥದ್ದು ಒಳ್ಳೇದಾಗಿದೆ, ಇಂತಿಂಥವ್ರಿಗೆ ಅವ್ರು ಒಳ್ಳೇದಾಗಿದೆ ಅಂತ ಅದನ್ನು ಕೇಳಿದಾಗ ನಮ್ಮ ಭಾವನೆ ಬದಲಾದಾಗ, ಹೇಗೆ ಆ ಕಥೆ ಮುಖಾಂತರ ಸತ್ಯನಾರಾಯಣ ಪೂಜೆ ನಾವು ಕಥೆ ಮುಖಾಂತರ ಬಂದಿರತಕ್ಕಂಥದ್ದು, ಇನ್ನೇನು ಇಲ್ಲ. ಅಲ್ಲಿ ದೇವರ ಅಭಿಷೇಕ ಮಾಡ್ತಾರೆ, ನಾರಾಯಣನ ಫೋಟೋ ಇಡ್ತಾರೆ, ಬಾಳೆಕಂದ ಆ ಕಡೆ ಈ ಕಡೆ ಇಡ್ತಾರೆ, ಎಲ್ಲ ಮಂಗಳ ದ್ರವ್ಯಗಳೆಲ್ಲ ಅಲ್ಲಿ ಇಡ್ತಾರೆ, ಷೋಡಶೋಪಚಾರಗಳೆಲ್ಲ ಮುಗಿಸ್ತಾರೆ. ಅದಾದ ನಂತರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಸಾದ ಜೊತೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಕಥೆಯನ್ನ ಶ್ರವಣ ಮಾಡ್ತಕ್ಕಂಥದ್ದು. ಹಾಗೆ ನಮ್ಮ ಶಾಸ್ತ್ರದಲ್ಲೂ ಕೂಡ ಅಥರ್ವ ವೇದದಲ್ಲಿರ್ತಕ್ಕಂಥ ಭಾಗದಲ್ಲಿ ಬರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರನ ಜಸ್ಟ್ ಆಲಿಸಿದ್ರೆ ಸಾಕು, ಆ ಒಂದು ಸಬ್ಜೆಕ್ಟ್ ಕೇಳಿದ್ರೆ ಸಾಕು, ನವಗ್ರಹಗಳು ನಮಗೆ ಆಶೀರ್ವಾದ ಮಾಡುತ್ತೆ ಅಂತ ಹೇಳಿ ಅನೇಕ ವೇದವ್ಯಾಸ, ವೈಶಂಪಾಯನ, ಪೈಲ, ಶಮಂತ, ಹಾಗೆ ಉತ್ತರ ಕಾಲಾಮೃತ, ಹಾಗೆ ಪೌಲಶ, ಹಾಗೆ ಆರ್ಯಭಟ, ಹಾಗೆ ಭೃಗು, ಇವರೆಲ್ಲರೂ ಒಂದೇ ಹೇಳಿರೋದು. ಏನಕ್ಕೆ ನಾವು ಸೂತ್ರಗಳನ್ನ ಕೊಡ್ತಾ ಇದ್ದೀವಿ? ಜೈಮಿನಿನೂ ಕೂಡ ಕೆಲವು ಸೂತ್ರಗಳು ಹೇಳಿದ್ದಾನೆ ಜ್ಯೋತಿಷದಲ್ಲಿ, ಭೃಗುನು ಕೂಡ ಕೆಲವು ಮಂತ್ರಗಳನ್ನ ಕೊಟ್ಟಿದ್ದಾರೆ, ಪರಾಶರನು ಕೂಡ ಮಂತ್ರ ಮುಖಾಂತರ ಕೊಟ್ಟಿದ್ದಾರೆ. ಪ್ರತಿಯೊಂದು ವಾದ, ಗುರುಗೆ ಮತ್ತೆ ಶಿಷ್ಯನಿಗೆ ಡಿಸ್ಕಷನ್. ಪರಾಶರ ಹೋರಾ ಶಾಸ್ತ್ರದಲ್ಲಿ ಗುರು ಮತ್ತೆ ಶಿಷ್ಯನ ವಾದ, ಈ ವ್ಯಕ್ತಿಗೆ ಇಂಥ ಗ್ರಹ ಇದ್ದರೆ ಇಂಥದ್ದು ಇಲ್ಲಿ ಬಂದ್ರೆ ಅವನಿಗೆ ಏನು ಎಫೆಕ್ಟು ಅನ್ನೋದು ನಾವು ಆಲಿಸ್ಬೇಕು. ಸೊ ಯಾವಾಗ ಗುರು ಮತ್ತೆ ಶಿಷ್ಯಂದರು ಆಲಿಸ್ತಾರೆ, ಆ ನವಗ್ರಹಗಳು ಕೂಡ ಆಲಿಸ್ತಕ್ಕಂಥವ್ರು ಹೇಳ್ತಕ್ಕಂಥವ್ರಿಗೆ ಎಫೆಕ್ಟ್ ಕಮ್ಮಿ ಇರುತ್ತೆ ಅಂತ ಹೇಳಿ ಈ ಪರಾಶರ ಮುನಿಗಳು ಶಾಸ್ತ್ರದಲ್ಲಿ ಬರೆದಿದೆ. ಸೊ ಅದೇ ರೀತಿ ನಾನು ಏನಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಒತ್ತು ಕೊಡ್ತೀನಿ ಕಲಿರಿ ಅಂತಂದ್ರೆ ಇದೇ ರೀಸನ್ಗೋಸ್ಕರ. ನಿಮ್ಗೆ ಅನೇಕ ಕಷ್ಟಗಳಿದೆ ಅಂತಂದ್ರೆ ಅನೇಕ ಪೂಜೆಗಳು ಮಾಡ್ತೀವಿ, ನೋ ಪ್ರಾಬ್ಲಮ್, ಮಾಡಿ. ನವಗ್ರಹಗಳು ಸುತ್ತೀರಾ, ಸುತ್ತಿ. ನವಗ್ರಹಗಳ ಧಾನ್ಯವನ್ನ ನೀವು ದಾನ ಮಾಡ್ತೀರಾ, ಎಲ್ಲ ನವಗ್ರಹಗಳ ಪೂಜೆನೂ ಮಾಡ್ತೀರಾ, ಕುಕ್ಕೆಗೆ ಹೋಗ್ತೀರಾ, ಕಾಳಹಸ್ತಿಗೆ ಹೋಗ್ತೀರಾ, ಮತ್ತೆ ಮುರುಡೇಶ್ವರಕ್ಕೆ ಹೋಗ್ತಾರೆ, ಎಲ್ಲ ಕಡೆನೂ ಹೋಗ್ತೀರಾ. ಅದು ನವಗ್ರಹಗಳ ಬೇಸ್ ಮೇಲೆ ಹೋಗ್ತೀವಿ. ಸೊ ನವಗ್ರಹಗಳ ಬೇಸ್ ಮೇಲೆ ನಾವು ಹೋಗ್ತಾ ಇದೀವಿ ಅಂತಂದ್ರೆ ಅದೇ ಸಬ್ಜೆಕ್ಟ್ನ ನಾವು ಕಲ್ತಾಗ ಅವ್ರ ಆಶೀರ್ವಾದ ಇರಲ್ವಾ? ಬಹಳ ಹಿಂದಿನ ಕಾಲದಲ್ಲಿ ಹಳ್ಳಿಗಳ ಕಡೆ ಮತ್ತೆ ಈಗಲೂ ಕೆಲವು ಕಡೆ ಶನಿ ಮಹಾತ್ಮನ ಕತೆ ಓದ್ತಾರೆ. ಶನಿವಾರ ರಾತ್ರಿ ಪೂರ್ತಿ ಶನಿ ಮಹಾತ್ಮನ ಒಂದು ಜಾಗರಣೆ ಮಾಡಿಕೊಂಡು ಶನಿವಾರ ಇವತ್ತು ಕೂಡ ಬೆಂಗಳೂರು ಸರೌಂಡಿಂಗ್ ಸ್ವಲ್ಪ ದೂರ ಹಳ್ಳಿ, ಸ್ವಲ್ಪ ಸಿಟಿ ಹಳ್ಳಿ ಮಧ್ಯ ವಾತಾವರಣದಲ್ಲಿರ್ತಕ್ಕಂಥದ್ರಲ್ಲಿ ಇವತ್ತೂ ಕೂಡ ಕೆಲವರು ಕತೆ ಓದಿಸ್ತಕ್ಕಂಥ ರೂಢಿಯಲ್ಲಿದ್ದಾರೆ.
ಆ ಶನಿ ಮಹಾತ್ಮನ ಕಥೆಯಲ್ಲೂ ಕೂಡ ನೀವು ನೋಡಿಬೇಕಾದ್ರೆ ಅಲ್ಲೂ ಕೂಡ ಶನಿದೇವ ಯಾವ್ಯಾವ ವ್ಯಕ್ತಿಗೆ ಕಷ್ಟಗಳನ್ನು ಕೊಟ್ಟ, ಯಾವ್ಯಾವ ವ್ಯಕ್ತಿಗೆ ಆ ಒಂದು ಶನಿ ಭಗವಾನನಿಗೆ ಶರಣು ಆದಾಗ ಯಾವ ರೀತಿ ಒಳ್ಳೇದು ಮಾಡ್ತಕ್ಕಂಥದ್ದು, ಯಾವ ರೀತಿ ಕಳ್ಳತನದ ಆಪಾದನೆ ಅಥವಾ ಒಂದು ಕೊಲೆಯ ಆಪಾದನೆ ಅಥವಾ ಅನೇಕ ಕಷ್ಟ ರೋಗ ರುಜಿನಗಳು ಬಂದಿರತಕ್ಕಂಥ ಅನೇಕ ಉಪಕಥೆಗಳನ್ನು ಹೇಳಿ ಶನಿ ಮಹಾತ್ಮ ಕಥೆಗಳನ್ನು ರೂಢಿಯಲ್ಲಿಟ್ಕೊಂಡು ಪ್ರತಿ ಶನಿವಾರ ಅನೇಕ ಇವತ್ತು ಕೂಡ ಕೆಲವು ಹಳ್ಳಿಗಳಲ್ಲಿ ಶನಿವಾರ ಕತೆ ಓದಿಸ್ತಾ ಇದೀವಿ, ಶನಿ ಮಹಾತ್ಮನ ಕತೆ ಅಂತ ಹೇಳಿ ರಾತ್ರಿ ಇಡೀ ಶನಿವಾರ ಹೇಳಿ ಬೆಳಗಿನ ಜಾವದಲ್ಲಿ ಮಂಗಳಾರತಿ ಮಾಡಿ ಶುಭವನ್ನ ಕೋರ್ತಕ್ಕಂಥ ಕಾಂಬಿನೇಷನ್ ಮುಂಚೆ ಮಾಡ್ತಾ ಇದ್ದಿದ್ದೇನೆ ನಾನು ಇವತ್ತು ಹೇಳ್ತಾ ಇರೋದು ನಿಮಗೆ. ಸೊ ಇವತ್ತೆಲ್ಲ ಮಾಡರ್ನ್ ಆಗ್ಬಿಟ್ಟಿದ್ದಾರೆ ಎಲ್ಲ. ನಾನು ಏನಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಕ್ಕಂಥದ್ದು ಅಂತಂದ್ರೆ, ನವಗ್ರಹಗಳ ಆಶೀರ್ವಾದ ಮೊದಲು ನಮ್ಮ ಹತ್ರ ಇರುತ್ತೆ. ಯಾವ ಗ್ರಹ ನಮಗೆ ಉತ್ತಮವಾಗಿರುತ್ತೋ ಅದು ಅತ್ಯುತ್ತಮವಾಗುತ್ತೆ. ನಾವು ಜ್ಯೋತಿಷ್ಯ ಕಲಿತಾಗ ನಮಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಡ್ತಾರೆ. ನಾವಿನ್ನೂ ಶನಿ ಮಹಾತ್ಮನ ಕಥೆನೇ ಕೇಳಿಲ್ಲ, ಕಥೆದು ಏನು ಅರ್ಥ ಆಗುತ್ತೆ? ಕತೆ ಕೇಳಾದ್ಮೇಲೆ ತಾನೇ ಅದರದ್ದು ತಾತ್ಪರ್ಯ ಅರ್ಥ ಆಗುತ್ತೆ. ಓಕೆ, ಈ ರೀತಿ ಅಂತ. ಸತ್ಯನಾರಾಯಣ ಪೂಜೆ ನಮ್ಗೆ ಅರ್ಥ ಆಗುತ್ತೋ ಏನೋ ಇಲ್ವೋ ಗೊತ್ತಿಲ್ಲ. ಸತ್ಯನಾರಾಯಣ ಪೂಜೆ ಪ್ರತಿ ಕೆಲವರು ವರ್ಷದಲ್ಲಿ 2 ಸತಿ 3 ಸತಿ ಮಾಡೋರು ಇದ್ದಾರೆ. ಅವ್ರಿಗೆ ಒಂದು 2-3 ಸತಿ ಆದ್ಮೇಲೆ ಪದ್ಧತಿ ಗೊತ್ತಾಗಿದೆ. ಓಕೆ, ಭಟ್ರು ಬರ್ತಾರೆ, ಅರ್ಚಕರು ಬರ್ತಾರೆ, ಇಂತಿಂಥದ್ದೆಲ್ಲ ರೆಡಿ ಮಾಡಿಡಬೇಕು, ಇಂತಿಂಥದ್ದು ಜೋಡಿಸಿಡಬೇಕು, ಇಂತಿಂಥದ್ದು ಪೂಜೆ ಪುನಸ್ಕಾರ, ಮತ್ತೆ ಅದಕ್ಕೆ ಬರ್ತಕ್ಕಂಥ ಪ್ರಸಾದ ಸಪಾತ ಅಂತ ಕರೀತಾರೆ, ಅಥವಾ ಅಲ್ಲಿ ಬರ್ತಕ್ಕಂಥ ಬಾತ್, ಕೇಸರಿ ಬಾತ್ ಅಂತ ಹೇಳ್ತಾರೆ, ಅದು ಸಪಾತ ಅಂತ ಬರ್ತಕ್ಕಂಥದ್ದು, ಹಾಲಿನಿಂದ ಮಾಡ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಸರಿ ಸಮಾನವಾಗಿ ಸತ್ಯನಾರಾಯಣ ಪೂಜೆಗೆ ಅಂತ ಹೇಳಿ ಆ ನಿಯಮಗಳು ಗೊತ್ತಾಗಿದೆ ಕಾಲಕ್ರಮೇಣ. ಹಾಗೇನೆ ಜ್ಯೋತಿಷ್ಯದಲ್ಲೂ ಕೂಡ ನವಗ್ರಹಗಳ ವಿಚಾರದಲ್ಲಿ ನಾವು ಈ ಒಂದು 15 ದಿವಸ 2 ಗಂಟೆಗಳ ಕಾಲ, ಒಟ್ಟು 30 ಗಂಟೆಗಳ ಕಾಲ ಅದರ ಅಧ್ಯಯನದಲ್ಲಿ ನಾವು ಕೂತಿರ್ತೀವಿ. ಅರ್ಥ ಮಾಡ್ಕೊಳ್ಳಿ. ಅದರ ಅಧ್ಯಯನದಲ್ಲಿ 30 ದಿವಸನೂ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ನವಗ್ರಹಗಳ ಸ್ತೋತ್ರವನ್ನ ಹೇಳ್ತೀವಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಅಲ್ಲಿ ನವಗ್ರಹಗಳ ಮಂತ್ರ ಹೇಳಿಯೇ ಒಳ್ಳೇದಾಗತ್ತೆ ನವಗ್ರಹ ಅಂತ ಹೇಳ್ತೀವಿ. ಇಲ್ಲಿ ಪ್ರತಿನಿತ್ಯ 30 ದಿವಸ ಅದರ ಬಗ್ಗೆ ವಿಶ್ಲೇಷಣೆ, ಅನ್ವೇಷಣೆ, ಅಧ್ಯಯನ, ಅದರ ಬರ್ತಕ್ಕಂಥ ಆಗು ಹೋಗುಗಳು ಹೇಗೆ ನಾವು ನಿರ್ಣಯ ಮಾಡ್ತೀವಿ, ಆಕಾಶದಲ್ಲಿ ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದೆ, ಇಷ್ಟು ನಾವು ಕಲಿತಾಗ ನವಗ್ರಹಗಳ ಶಾಂತಿ ಆದಂಗಿಲ್ವಾ? ಯೋಚನೆ ಮಾಡಿ. ನವಗ್ರಹಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ನಮನ ಮಾಡ್ದಂಗಿಲ್ವಾ ಅವ್ರ ಬಗ್ಗೆ ನಾವು ಮಾಡಿದಾಗ? ಇವತ್ತು ರಾಮನ ಬಗ್ಗೆ, ರಾಮನ ದೇವರ ಬಗ್ಗೆ ನಾವು ಮಾಡಬೇಕು ಅಂದ್ರೆ ಪೂಜೆ ಪುನಸ್ಕಾರ ಮಾಡ್ತೀವಿ, ಅದ್ರ ಬಗ್ಗೆ ಮಂತ್ರ ಹೇಳ್ತೀವಿ, ಅಥವಾ ರಾಮಾಯಣ ಓದಿದ್ರೆ ಅದು ಉತ್ತಮವಾಗುತ್ತೆ ಅಂತ ಬರ್ತಕ್ಕಂಥದ್ದು. ಕೃಷ್ಣನ ಬಗ್ಗೆ ಬಂದಾಗ ಮಹಾಭಾರತದ ಒಂದು ವಿಚಾರದಲ್ಲಿ ತಾತ್ಪರ್ಯವನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಕೃಷ್ಣ ಬರೆದಿರ್ತಕ್ಕಂಥ ಗೀತದ ಸಾರವನ್ನು ನಾವು ತಿಳ್ಕೊಂಡು ಜೀವನವನ್ನು ಮಾಡ್ತಕ್ಕಂಥದ್ದು. ಭಗವದ್ಗೀತೆ ಓದಿದ್ರೆ ಸಾಕು ಕೃಷ್ಣನ ಆಶೀರ್ವಾದ ಇರುತ್ತೆ ಅಂತ ಅಲ್ಲೇ ಹಾಕಿದ್ದಾರೆ. ಈ ಪುಸ್ತಕ, ನಾವು ಆ ಪುಸ್ತಕವನ್ನ ದೇವರ ಮನೇಲಿಡ್ತೀವಿ, ಒಂದು ಒಳ್ಳೆ ಸ್ಥಾನದಲ್ಲಿ ಇಡ್ತೀವಿ, ನಮಸ್ಕರಿಸ್ತೀವಿ. ಎಷ್ಟೋ ಜನ ಮನೆಯಲ್ಲಿ ಒಂದು ಗಿಫ್ಟ್ ಆಗಿ ಬಂದಿದೆಯೋ, ಖುಷಿಗೆ ಏನೋ ತಿಳ್ಕೊಳ್ಳೋಣ ಅಂತ ತಗೊಂಬಂದಿದಾರೋ, ಆ ಚಾಪ್ಟರ್ಸ್ ಓದಬೇಕು ಅಂತ ತಗೊಂಡಿದ್ದಾರೆ. ಕೆಲವರು ಕನ್ನಡದಲ್ಲಿ ತಗೊಂಡಿದ್ದಾರೆ, ಕೆಲವರು ಇಂಗ್ಲಿಷಲ್ಲಿ ತಗೊಂಡಿದ್ದಾರೆ. ತಗೊಂಬಂದು ಒಳ್ಳೆ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ದಾರೆ. ಆ ಮನೆಯಲ್ಲೇ ಒಂದು ಭಗವದ್ಗೀತೆ ಇದೆ ಅಂದ್ರೆ ನಮಗೆ ಒಂದು ಭಾವನೆ, ಶ್ರೇಷ್ಠ ಭಾವನೆ. ಓಕೆ, ನಾವು ಅವರ ಒಂದು ಕೃತಿನ ನಾವು ಇಟ್ಟಿದೀವಿ. ಶ್ರೀಮನ್ ನಾರಾಯಣನ ಅವತಾರ ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಒಂದು ಕೃತಿ ಇಟ್ಟಿದೀವಿ. ಅಲ್ಲಿ ಗೀತೆಯ ಸಾರ ಕೊಟ್ಟಿರ್ತಕ್ಕಂಥ ಮಹಾ ವಿಷ್ಣು ಆಗಿರ್ತಕ್ಕಂಥ ಅವತಾರ ಶ್ರೀಕೃಷ್ಣ ಭಗವಂತ ಬರೆದಿರ್ತಕ್ಕಂಥ ಒಂದು ಚಾಪ್ಟರ್ಗಳನ್ನ ನಾವು ಅದನ್ನ ಓದ್ತಾ ಇರ್ತೀವಿ. ಅಷ್ಟು ಓದಿದ್ರೆ ಸಾಕು ಕೃಷ್ಣನ ಆಶೀರ್ವಾದ ಇದೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಬೇಕಾದ್ರೆ ಕೇಳಿ. ಯಾರ್ಯಾರು ಸಾಧು ಸಂತರು ಹಾಗೆ ಮಠದ ಸ್ವಾಮೀಜಿಗಳು ಭಗವದ್ಗೀತೆ ಓದಿದ್ರೆ ನಮಗೆ ಆಶೀರ್ವಾದ ಆಗುತ್ತಾ ಅಂತ ಕೇಳಿ. ಖಂಡಿತ ಅವ್ರು 1000% ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ನಮ್ಮ ಧರ್ಮದ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ. ಆ ಗ್ರಂಥವನ್ನ ಮನೇಲಿಟ್ರೆ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಓದಿದ್ರೆ
ಡಬಲ್ ತ್ರಿಬಲ್ ಶ್ರೇಷ್ಠ ಅಂತ ಹೇಳ್ತಾರೆ. ಅದೇ ರೀತಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಆಧ್ಯಾತ್ಮಿಕ ಚಿಂತನೆಗೆ, ಹಾಗೆ ನಮ್ಮ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಸ್ವಲ್ಪ ನಮಗೆ ಸಾಂತ್ವನ ಕೊಡ್ತಕ್ಕಂಥ ಒಂದು ವಿಚಾರ ತಗೊಂಡಾಗ ಜ್ಯೋತಿಷ್ಯ ಕಲಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಜ್ಯೋತಿಷ್ಯ ಕಲಿಯೋದ್ರಿಂದ ನಿಮಗೆ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಪುಣ್ಯ ಲಭಿಸುತ್ತೆ. ಯಾಕೆಂದ್ರೆ ಒಂದೇ ಒಂದು ವಿಚಾರ ಹೇಳ್ತೀನಿ, ದೇವರು ಕರ್ಮ ಫಲವನ್ನ ಏಜೆಂಟ್ಗಳಿಗೆ ಕೊಟ್ಟಿದ್ದಾರೆ. ಮೊದಲು ಆ ಏಜೆಂಟ್ ಯಾರು ಇಲ್ಲ, ಈ ನವಗ್ರಹಗಳು. ಫಸ್ಟ್ ಲೆವೆಲ್ ಅಲ್ಲಿ ಆ ಏಜೆಂಟ್ ದೇವ್ರ ಹತ್ರ ಹೋಗಿ ನಮ್ಮ ಕರ್ಮ ನಮ್ಮ ಕಷ್ಟವನ್ನು ಕಾಪಾಡು ಅಂತಂದ್ರೆ ಮೊದಲು ಏಜೆಂಟ್ ಹತ್ರ ಹೋಗು, ಅವ್ರು ನಿಮ್ ಡೀಟೇಲ್ಸ್ ಎಲ್ಲ ಅವ್ರ ಹತ್ರ ಇದೆ, ಅವ್ರು ಏನಾದ್ರು ಡಿಸ್ಕೌಂಟ್ ಕೊಟ್ರೆ ಮಾಡಬಹುದು. ಅಲ್ಲಿ ಹೋಗಿ ನಮನ ಮಾಡ್ತೀವಿ. ಅದಕ್ಕೆ ನವಗ್ರಹಗಳಿಗೂ ಕೂಡ ಆಧಿಪತ್ಯನ ತಗೊಂಡ್ಬಂದಿದ್ದಾರೆ. ಸೂರ್ಯನಿಗೆ ಒಂದು ಆಧಿಪತ್ಯ, ಚಂದ್ರನಿಗೆ ಶಿವನ ಆಧಿಪತ್ಯ, ಮಂಗಳನಿಗೆ ನಾರಸಿಂಹನ ಆಧಿಪತ್ಯ, ಬುಧನಿಗೆ ವಿಷ್ಣುವಿನ ಆಧಿಪತ್ಯ, ಗುರುಗೆ ದತ್ತಾತ್ರೇಯ ಆಗ್ಬೋದು, ರಾಘವೇಂದ್ರ ಸ್ವಾಮಿಯವರ ಆಧಿಪತ್ಯ, ಶುಕ್ರನಿಗೆ ಎಲ್ಲಾ ಹೆಣ್ಣು ದೇವರ ಆಧಿಪತ್ಯ, ಶನಿ ಮಹಾತ್ಮನಿಗೆ ಶಿವನ ಆಧಿಪತ್ಯ, ಅನೇಕ ಭೈರವನ ಆಧಿಪತ್ಯ ಎಲ್ಲ ಇರತಕ್ಕಂಥದ್ದು, ರಾಹುಗೆ ದುರ್ಗಾ ಆಧಿಪತ್ಯ ಇರತಕ್ಕಂಥದ್ದು, ಕೇತು ಗಣಪತಿಗೆ ಆಧಿಪತ್ಯ ಇರತಕ್ಕಂಥದ್ದು. ಸೊ ನವಗ್ರಹಗಳ ನಾವು ಕಲಿತಾಗ ನಾನು ಹೇಳಿರ್ತಕ್ಕಂಥ ಎಲ್ಲಾ ದೇವರುಗಳ ಆಶೀರ್ವಾದ ಇರುತ್ತೆ. ಅದಕ್ಕೆ ಎಷ್ಟೋ ಜನ ನನಗೆ ಪರ್ಸನಲ್ ಆಗಿ ಒಂದು ಮಾತು ಹೇಳ್ತಾರೆ, ಸರ್ ಜ್ಯೋತಿಷ್ಯ ಕಲಿತ ಮೇಲೆ ಸಾಕಷ್ಟು ನೆಮ್ಮದಿ ಬಂದಿದೆ, ಜೀವನ ಸ್ವಲ್ಪ ಬದಲಾದಂಗೆ ತೋರಿಸ್ತಾ ಇದೆ, ನೆಮ್ಮದಿಯ ವಾತಾವರಣ ಬಂದಿದೆ, ಅಭಿವೃದ್ಧಿ ಕಡೆನೂ ಕಾಣಿಸ್ತಾ ಇದೆ. ಇದು 1000% ಗ್ಯಾರಂಟಿ. ಏಪ್ರಿಲ್ 22ನೇ ತಾರೀಕು ಸೋಮವಾರ ಬನ್ನಿ, ಕಲಿರಿ, ಕುಟುಂಬ ಸಮೇತ ಕಲಿರಿ. ಕುಟುಂಬ ಸಮೇತರಾಗಿ ಒಂದೇ ಫೀಸ್ ಇಟ್ಟಿದ್ದೀನಿ. ದಯಮಾಡಿ ನಿಮ್ಮ ಮಕ್ಕಳಿಗೆ ಹಿಂದೂ ಧರ್ಮನ ಪಾಲಿಸಬೇಕು ಅಂದ್ರೆ ಜ್ಯೋತಿಷ್ಯ ಬಹಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಅವರ ಮುಂದೆ ಹೋಗ್ತಕ್ಕಂಥ ಜೀವನದಲ್ಲಿ ಕೆಟ್ಟದ್ದು ಒಳ್ಳೇದು ತೋರಿಸಿದಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಓಕೆ, ಅಷ್ಟು ಕರೆಕ್ಟ್ ಆಗಿ ಒಳ್ಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಹೇಳ್ತಾ ಇದೆಯೋ ಪ್ಲಾನೆಟರಿ ಇಂಟೆಲಿಜೆನ್ಸ್ ಹೇಳ್ದಂಗೆ ಹೇಳ್ತಾ ಇದೆ. ನಿಮ್ಮ ಮಕ್ಕಳಿಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂತಂದ್ರೆ ಜ್ಯೋತಿಷ್ಯ ಕಲಿಯಕ್ಕೆ ಹೇಳಿ, ನೀವು ಕೂತ್ಕೊಳ್ಳಿ, 100% ಒಳ್ಳೇದಾಗುತ್ತೆ. ಈ ಕಲ್ತಿರೋರ ಅಭಿಪ್ರಾಯನ ಈಗ ಒಂದು ವಿಟಿಲಿ ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ, ನಾನು ಮಂಜುಳಾ ಅಂತ ನಿಮಾಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದೀನಿ. ನನಗೆ ನಕ್ಷತ್ರ ನಾಡಿ ಯೂಟ್ಯೂಬಲ್ಲಿ ನೋಡಿ ಭಾಳ ಇಂಟ್ರೆಸ್ಟ್ ಆಯಿತು. ಇಂಟ್ರೆಸ್ಟ್ ಆದಮೇಲೆ ಜಾಯ್ನ್ ಆಗಬೇಕು, ನಾವು ಯಾಕೆ ತಿಳ್ಕೊಬಾರ್ದು, ನಮ್ಮ ಜಾತಕ ನಾವೇ ಯಾಕೆ ನೋಡ್ಕೋಬಾರ್ದು. ಆ್ಯಕ್ಚುಲಿ ನನಗೆ ಜಾತಕನೇ ಇಲ್ಲ, ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮ್ ಸರಿಯಾಗಿ ಗೊತ್ತಿಲ್ಲ. ಆದರೆ ನನಗೆ ಪ್ರಶ್ನಾಶಾಸ್ತ್ರದಲ್ಲಿ ಇದ್ರ ಬಗ್ಗೆ ತಿಳ್ಕೊಬೋದು. ಆ ಪ್ರಶ್ನಾಶಾಸ್ತ್ರ ತಿಳಿಯೋದು ಹೇಗೆ ಅಂದರೆ ನಿಜವಾಗ್ಲೂ ನಾನು 100ನೇ ಬ್ಯಾಚಲ್ಲಿ ಜಾಯ್ನ್ ಆಗಿದ್ದು ನನ್ನ ಲಕ್ ಅನಿಸುತ್ತೆ. ನಾನು ಅದರಿಂದ ಕಲಿತು ನನ್ನ ಜಾತಕ ನಾನು ನೋಡ್ಕೋಬೋದಲ್ಲ ಅನ್ನೋ ಒಂದು ಆಸೆ. ಹಾಗೆ ಗುರುಗಳು ಬಹಳ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಬಹಳ ಸಂಯಮದಿಂದ ಸಮಾಧಾನದಿಂದ ಹೇಳ್ಕೊಡ್ತಿದ್ದಾರೆ. ಎಲ್ಲರನ್ನೂ ಮಕ್ಕಳಂತೆ ಪ್ರೀತಿ ಮಾಡ್ತಾರೆ. ತುಂಬ ಖುಷಿ ಆಯಿತು ನನಗೆ. 15 ದಿವಸ ಹೇಗೆ ಕಳೀತು ಅಂತಲೇ ನನಗೆ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು ಕ್ಲಾಸಸ್ ಎಲ್ಲ. ನಾವು ದುಡ್ಡು ಕೊಡೋದು ಹೆಚ್ಚಲ್ಲ, ಆದರೆ ಒಂದನ್ನೇನು ನಾವು ಗೇನ್ ಮಾಡ್ತೀವೋ ಗುರುಗಳಿಂದ ಅದು ತುಂಬ ಇಂಪಾರ್ಟೆಂಟು. ಅದರಿಂದ ಗುರುಗಳು ನಾವು ಎಷ್ಟು ಋಣಿಯಾದರೂ ಸಾಕಾಗಲ್ಲ. ನಿಜವಾಗ್ಲೂ ನನಗೆ ಮನೆಗಳಂದ್ರೇನು, ರಾಶಿಗಳೇನು, ನಕ್ಷತ್ರಗಳೇನು ಗೊತ್ತಿರಲಿಲ್ಲ. ನಾನು 0ಇಂದ ಕಲಿತಾ ಬರ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗ್ತಿದೆ. ಮುಂದಿನ ಕ್ಲಾಸ್ಗೂ ಮುಂದೇನೋ ತಗೋಬೇಕು ಅಂತ ಕ್ಲಾಸ್ ತಗೋಬೇಕು ಅಂತ ಆಸೆ ಇದೆ. ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಕ್ಲಿಯರಾಗಿ ಕಲಿಬೇಕು ಅಂತ ನನಗೆ ತುಂಬ ಆಸೆ ಇದೆ. ನಮ್ಮ ಜಾತಕ ನಾವೇ ನೋಡ್ಕೋಬೋದು, ನಮ್ಮನೆ ಪ್ರಾಬ್ಲಮ್ಗಳನ್ನ ನಾವೇ ಸಾಲ್ವ್ ಮಾಡ್ಕೋಬೋದು. ಬೇರೆ ಅಸ್ಟ್ರಾಲಜರ್ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ ಅನ್ನೋದೊಂದೇ. ಗುರುಗಳು ಕ್ಲೀನಾಗಿ ನೀಟಾಗಿ ಹೇಳ್ಕೊಡ್ತಿದ್ದಾರೆ. ಎಲ್ಲರೂ ಕಲೀರಿ, ಎಲ್ಲರಿಗೂ ಇದರಲ್ಲಿ ಇಂಟ್ರೆಸ್ಟ್ ಬರಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇರೋ, ಮನಸ್ಸಿನಿಂದ ಹೇಳ್ತಾ ಇರೋ ಮಾತಿದು. ಕಲಿಬೇಕು, ನಾವು ಕಲಿತು ಅದರಲ್ಲಿ ಪರಿಣತರಾಗಬೇಕು. ನಮ್ಮದು ನಾವು ನೋಡ್ಕೊಳ್ಳೋ ಅಂಥ ಕೆಪಾಸಿಟಿ ನಮಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಮಾಡಿ ನಾ ಹೇಳಿದ ವಿಚಾರನ ಮನಸ್ಸಿಗೆ ಹಾಕೊಳ್ಳಿ. ಖಂಡಿತ ಬದಲಾಗುತ್ತೆ. ಈ ದುಡ್ಡಿನ ಮುಖ ನೋಡಕ್ ಹೋಗ್ಬೇಡಿ, ಅಥವಾ ಎರಡನೇ ವಿಚಾರ ನಮಗೆ ತಲೆಗೆ ಹೋಗುತ್ತೋ ಇಲ್ವೋ ಅಂತ ನೋಡಕ್ ಹೋಗ್ಬೇಡಿ. ಇವೆರಡನ್ನು ಪಕ್ಕಕ್ಕಿಟ್ಟು
ಈ ನವಗ್ರಹಗಳ ಕೃಪೆ ನಮಗೆ ಬೇಗ ಆಗಲಿ, ಆಶೀರ್ವಾದ ಆಗಲಿ. ಅದು ಮದುವೆ ವಿಚಾರಕ್ಕಾಗಿರ್ಬೋದು, ಅನಾರೋಗ್ಯದ ವಿಚಾರ ಆಗಿರ್ಬೋದು, ಹಸ್ಬೆಂಡ್ ಪ್ರಾಬ್ಲಮ್ ಆಗಿರ್ಬೋದು, ಮಕ್ಕಳು ಪ್ರಾಬ್ಲಮ್ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ 100%. ನಾನು ಸಕ್ಸಸ್ ಕೊಡೋದಲ್ಲ, ನಮ್ಮ ಸ್ಟೂಡೆಂಟ್ಸೇ ಹೇಳ್ತಾರೆ. 90 to 95% ಸ್ಟೂಡೆಂಟ್ಸ್ ಹೇಳ್ತಾರೆ ಎಸ್ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಕಲ್ತಾದ್ಮೇಲೆ. ಕರೆಗಳು ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಮ್ದು ಮ್ಯಾರೇಜ್ ಆಗಿದೆ, ಬಟ್ ಮ್ಯಾರೇಜ್ ನಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಓಕೆ. ಸರಿ ಹೋಗ್ತಾ ಪ್ರಶ್ನಾಶಾಸ್ತ್ರಕ್ಕೆ ಇಲ್ಲ. ಹೋಗಲ್ಲ, ಜಾತಕಕ್ಕೆ ಹೋಗಲ್ಲ? ಪ್ರಶ್ನಶಾಸ್ತ್ರ. 1 to 240 ಒಂದು ನಂಬರ್ ಹೇಳಿ. 28. 38. ಹಾ, 38. 38. ಪ್ರಶ್ನಾಶಾಸ್ತ್ರ ನಾವು ತಾತ್ಕಾಲಿಕವಾಗಿ ಗ್ರಹ ಎಲ್ಲಿದೆ ಅಂತ ಹೇಳಿ ಹಾಕ್ತಿವಿ. ಡಿಸ್ಪ್ಲೇ ಮಾಡಿ. ತಾತ್ಕಾಲಿಕವಾಗಿ ನಾವು ಎಲ್ಲಿದೆ ಅಂತ ಹಾಕ್ತಿವಿ. ಆ ತಾತ್ಕಾಲಿಕ ಕುಂಡಲಿಯನ್ನ ನೋಡಿ ಮಾಡ್ತಕ್ಕಂಥ ಒಂದು ವಿಚಾರ. ಇಲ್ಲಿ ಫಸ್ಟ್ ನಾವು ಏನ್ ಮಾಡ್ತೀವಿ, ಒಂದು ಕಸ್ಪ್ ಅಂತ ಕಳಿಸ್ತೀವಿ. ಅಂದ್ರೆ 7ನೇ ಮನೆಯ ಮಧ್ಯಭಾಗ ತಗೊಳ್ತೀವಿ. ಆ 7ನೇ ಮನೆಯ ಮಧ್ಯಭಾಗ ಬಂದಿರತಕ್ಕಂಥದ್ದು ಮಂಗಳನ ಮೇಲೆ ನಿರ್ಣಯ ಆಗತ್ತಿದು. ಮಂಗಳ ಇರ್ತಕ್ಕಂಥ ಗ್ರಹದ ಮೇಲೆ ಇಲ್ಲಿ ನಾವು ವಿಶ್ಲೇಷಣೆ ಮಾಡ್ತೀವಿ ಮ್ಯಾರೇಜ್ ವಿಚಾರದಲ್ಲಿ. ಡಿಸ್ಪ್ಲೇ ಆಯ್ತಾ? ಮಂಗಳನ ಕಾಂಬಿನೇಷನ್ ಅಲ್ಲಿ ಜನರಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಮಧ್ಯದಲ್ಲಿ ನಕ್ಷತ್ರದಲ್ಲಿ 12 ಬಂದಿರೋದ್ರಿಂದ ಇದು ವಿಭಜನೆ ಆಗ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಅಂದ್ರೆ ಸಪರೇಷನ್ ಆಗ್ತಕ್ಕಂಥ ಕಾಂಬಿನೇಷನ್ ಇವತ್ತಲ್ಲ ನಾಳೆ ಆಗೇ ಆಗತ್ತೆ ಅಂತ ತೋರಿಸ್ತಾ ಇದೆ. ಕೇಳಿಸ್ತೇನಮ್ಮ? ಹಾ, ಕೇಳಿಸ್ತಾ ಇದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಾವು ಮದ್ವೆ ಆಗಿ 1 ವರ್ಷ ಆಗುತ್ತೆ ಗುರುಜಿ. ಇವಾಗ 12ನೇ ಮನೆ ಬಂತು ಅಂತಂದ್ರೆ, 8ನೇ ಮನೆ, 11ನೇ ಮನೆ, 12ನೇ ಮನೆ ಬಂತು ಅಂತಂದ್ರೆ ಸಪರೇಷನ್ ಯಾವ ರೀತಿ ಇದೆ? 2 ತರ. ಒಂದು ನಿಮಗೆ ಈ ಒಂದು ಲೀಗಲ್ ಸಪರೇಷನ್ ಆಗ್ಬೋದು, ಕೇಳಿಸ್ತಾ? ಅಥವಾ ಒಂದೇ ಮನೇಲಿ ಇದ್ದುಕೊಂಡು ಸಪರೇಟ್ ಆಗಿರ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಸೊ ಜೀವನ ನೆಕ್ಸ್ಟ್ ಹೋಗಿ ನಾವೇನೋ ಇನ್ನೊಂದು ಮದುವೆ ಆಗ್ಬೇಕೋ ಬಿಡ್ಬೇಕೋ ಅಂತ ಆಲೋಚನೆ ಮಾಡಿ ಅಥವಾ ಇದನ್ನೇ ಸರಿ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದೇ ಮನೇಲಿದ್ರು ಸಪರೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಅರ್ಥ ಆಯ್ತಲ್ಲ? ಇದಕ್ಕೆ ತುಂಬಾನೇ ಕಷ್ಟ. ಇದು ನಾನು ಹೇಳ್ತೀನಲ್ಲ, ತುಂಬಾನೇ ಟಫ್ ಕಾಂಬಿನೇಷನ್. ಓಕೆ. ಇದಕ್ಕೆ ದಾನಗಳನ್ನ ಸ್ವಲ್ಪ ಮಾಡಿದ್ರೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಕಡಲೆಕಾಳನ್ನ ದಾನ ಮಾಡಿ. ಓಕೆ, ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮ್ಮ ಮೊಮ್ಮಗಂದು SLC ರಿಸಲ್ಟ್ ಕೇಳ್ಬೇಕಾಯ್ತು. SSLC ರಿಸಲ್ಟ್ ಇಲ್ಲಿ ಕೇಳ್ಬೇಕಾ? ಯಾಕೆ? SSLC ರಿಸಲ್ಟ್ ಏನೋ ಅಂತ ಕೇಳಕ್ ಒಂಥರ ಭಯ ಇರುತ್ತಲ್ಲ. ಭಯನಾ? ಭಯ. ಫೇಲ್ ಆಗ್ಬಿಟ್ರೆ ಏನಾಗುತ್ತೆ? ಅದೇ ಪಾಸ್ ಆಗ್ತಾನೋ ಇಲ್ಲೋ ಅಂತ. ಫೇಲ್ ಆಗ್ಬಿಟ್ರೆ ಅದೇ ಎಂಡ? ಕರೆಕ್ಟ್. ಫೇಲ್ ಆಗ್ಬಿಟ್ರೆ ಅದೇ ಎಂಡ. 1 to 240 ಒಂದು ನಂಬರ್ ಹೇಳಿ. 1 ರಿಂದ 249. ಬುದ್ಧಿ 99. ಓಕೆ. ನೋಡಿ, ಟಿವಿ ವಾಲ್ಯೂಮ್ ಜಾಸ್ತಿ ಕೊಟ್ರೆ ಕಟ್ ಆಗುತ್ತೆ ಈಗ. ಇಲ್ಲ ರೀ, ನಾವು ಟಿವಿ ಇಟ್ಟಿಲ್ಲ. ಇಲ್ಲ ಅಲ್ಲಿ ನೋಡ್ತಾರೆ. ಇಲ್ಲ ಕಮ್ಮಿ ಮಾಡ. ಇಲ್ಲ ಕಮ್ಮಿ ಮಾಡ. ಸುಳ್ಳು ಹೇಳ್ಬಾರ್ದು. ನನಗೆ ಗೊತ್ತೈತೆ ಸರ್. ಇಲ್ಲ, ನಾವು ಟಿವಿ ವಾಲ್ಯೂಮ್ ಇಟ್ಟಿಲ್ಲ. ಮತ್ತೆ ಹೆಂಗ್ ರಿಪೀಟ್ ಹೊಡಿತಾ ಇದೆ? ಈಗ ಕಮ್ಮಿ ಆಗೋಯ್ತು ಮತ್ತಿಗೆ. 4ನೇ ಮನೆ ನೋಡೋಣ. 4ನೇ ಮನೆ ಚಂದ್ರನ ಕಾಂಬಿನೇಷನ್ ನೋಡೋಣ. ಎಜುಕೇಶನ್ ವಿಚಾರದಲ್ಲಿ 4ನೇ ಮನೆ ಎಲ್ಲಾ ವಿಚಾರವನ್ನ ಹೇಳುತ್ತೆ. ಸ್ವಲ್ಪ ಯಾಕೋ 8ನೇ ಮನೆ ಬಂದಿರೋದ್ರಿಂದ ಯಾವ್ದಾದ್ರು ಒಂದು ಮಾರ್ಕ್ಸ್ ಸ್ವಲ್ಪ ಡೌನ್ ಆಗೋದು ಅಥವಾ ಫೇಲ್ ಆಗೋದು ತೋರಿಸ್ತಾ ಇದೆಯಲ್ಲ. ಯಾಕೆ ನಿಮಗೆ ಹೆದರಿಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ? ಅವನು ಹೇಳಿದಾನ ಸ್ವಲ್ಪ ಸರಿಯಾಗಿ ಮಾಡಿಲ್ಲ ಅಂತ? ಇಲ್ಲ ಬುದ್ಧಿ ಬರದನೆ. ಅದಕ್ಕೆ ಕೇಳ ನಿಮ್ಗೆ ಕೇಳಿ ಕೆಲಸ ಮಾಡಿ. 8ನೇ ಮನೆನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ಜಸ್ಟ್ ಪಾಸ್ ಆಗಕ್ಕಾರು ಸ್ವಲ್ಪ ಹೆಲ್ಪ್ ಆಗುತ್ತೆ. 8ನೇ ಮನೆ ಬಂದಿರತಕ್ಕಂಥದ್ದು ಶುಕ್ರ ಗ್ರಹದಿಂದ ಬಂದಿದೆ. ಸ್ವಲ್ಪ ಒಂದು ಮೊಸರನ್ನ ಅವನಿಗೆ ನಿವಾಳಿಸಿ ಬಡವರಿಗೆ ಕೊಡಿ. 1 2 ರಿಂದ 3 ಜನ ಮೊಸರು ಪ್ಯಾಕೆಟ್ನ ಕೊಡಿ. ಖಂಡಿತ ಒಳ್ಳೇದಾಗತ್ತೆ. ಒಂದ್ಸತಿ ಈ ಕಾಂಬಿನೇಷನ್ ಬಂದ್ರೆ ಸ್ವಲ್ಪ ಟಫೇ ಅದು.
ಆ ಕಾಂಬಿನೇಷನ್ ಹೇಳ್ಬಿಡುತ್ತೆ 8ನೇ ಮನೆ ಇಟ್ ಈಸ್ ಎ ಅಬ್ಸ್ಟಕಲ್ ಹೌಸ್, ಆಮೇಲೆ 3rd ಹೌಸ್ ಬೇರೆ ಬಂದಿದೆ, ದೇರ್ ಈಸ್ ಸಮ್ ಪ್ರಾಬ್ಲಮ್ ಇನ್ ದಿ ರಿಸಲ್ಟ್ ಅಂತ ಗೊತ್ತಾಗ್ಬಿಡುತ್ತೆ ಅದು. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಮಾತಾಡಿ. ಮಾತಾಡ್ತೀನಿ ಮಾತಾಡಿ, ಸುಮ್ಮನೆ ಇದೆ ಹೇಳಿ. ನಮಸ್ಕಾರ. ಅಲ್ಲ ಸರ್, ನಮಸ್ತೆ ಗುರುಜಿ. ಹೇಳಿ, ನೆಕ್ಸ್ಟ್ ಕಾಲ್ ರೆಡಿ ಇಟ್ಕೊಳ್ರಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತದೆ ಸರ್ ಗುರಿ. ನಾನು ನಿಮ್ ಫಾಲೋವರ್. ನಾನು ಒಂದ್ಸರಿ ನಿಮ್ಗೆ ಕಾಲ್ ಮಾಡಿದ್ದೆ, ಒಂದ್ ಪೇಷಂಟ್ಗೆ ಅಂತ ತೊಂದರೆ ಆಗೈತಂತ. ಈಗ ನಮ್ಮ ಹಸ್ಬೆಂಡ್ಗೆ ಒಂದು ಐರನ್ ಮೊಳೆ ಬರ್ತಲ್ಲ ಗುರುಜಿ, ಹಬ್ಬ ಆಗಿದ್ ನೈಟ್ ಚುಚ್ಚಿದವ್ರಿಗೆ. ಏನ್ ಸಿಕ್ಕಿದೆ? ಆ ಟೈಮ್ ಮೊಳೆ ಅವ್ರ ಕೆಲಸ ಮಾಡಕ್ ಫೀಲ್ಡ್ ಅಲ್ಲಿ ಒಂದ್ ಮೊಳೆ ಚುಚ್ಚಿದ್ರು ಗುರುಜಿ. ಕಾಲ್ ಸ್ವೆಲ್ಲಿಂಗ್ ಮೊಳೆ ಡೀಪ್ ಆಗಿ ಚುಚ್ಬಿಟ್ಟಿತ್ತು. ಮೊಳೆ ಚುಚ್ಕೊಂಡಿದ್ದಾರೆ. ಓಕೆ ಓಕೆ. ಸೆಪ್ಟಿಕ್ ಆಗಿದೆಯಾ? ಸೆಪ್ಟಿಕ್ ಆಗಿ ಗುರುಜಿ. IV ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಓರೋ ಆಂಟಿಬಯೋಟಿಕ್ ಎಲ್ಲ ಆಯ್ತು ಗುರುಜಿ. ಆದ್ರೆ ಸ್ವೆಲ್ಲಿಂಗ್ ಕಮ್ಮಿ ಆಗ್ತಿಲ್ಲ. ಮತ್ತೆ ಅದು ಕಾಲ್ ಕೆಳಗೆ ಬಿಟ್ಟೋಗಿ ತುಂಬಾ ಪೇನ್ ಬರ್ತದೆ ಗುರುಜಿ. ಅವ್ರಿಗೆ ಕೆಲವೊಬ್ರು ಅಂತಾರೆ ಅವ್ರು ಮಾಡ್ತಾರ ಅಂತ, ಕೆಲವೊಬ್ರು ಅಂತಾರೆ, ಬಟ್ ನಾನು ನಂಬೋದಿಲ್ಲ. ಆಯ್ತು. 1 to 240 ನಂಬರ್ ಹೇಳಿ. 1 to 240. 91 ಗುರುಜಿ. 91 ಹೆಲ್ತ್ ವಿಚಾರದಲ್ಲಿ ನೋಡೋಣ. 6ನೇ ಮನೆ ಶುಕ್ರ ಬಂದಿದೆ. ಶುಕ್ರನ ಕಾಂಬಿನೇಷನ್ 8, 3, 10, 8, 2, 1. 8, 2, 1 ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಬುಧ. ನರ್ವ್ಗೆ ಏಟಾಗಿದೆ ಅಂತ ಬರ್ತಾ ಇದೆಯಮ್ಮ. ಅದಕ್ಕೆ ಏನ್ ಪರಿಹಾರ? ನರಕ್ಕೆ ಏಟಾಗಿದೆ ಅಂತ ಬರ್ತಾ ಇದೆ. ಅದಕ್ಕೆ ಪರಿಹಾರ ಗುರು ಸ್ವಲ್ಪ ಫಸ್ಟ್ ಇಲ್ಲಿ ನರಕ್ಕೆ ಏಟಾಗಿ ಬಂದಿದೆ. ಯಾಕಂದ್ರೆ ಶುಕ್ರನ ಕಾಂಬಿನೇಷನ್ ರೆಟ್ರೋಗ್ರೇಡ್ ಬಂದ್ರೆ ವಾಸಿ ಆಗೋದು ಕಷ್ಟ. ಸಾಕಷ್ಟು ಬುಧವಾರಗಳು ಹೆಸರು ಕಾಳನ್ನ ದಾನ ಮಾಡಿ. ಯಾಕಂದ್ರೆ ಯಾವಾಗ್ಲೂ ಕೂಡ ಇಲ್ಲಿ ರೆಟ್ರೋಗ್ರೇಡ್ ಬಂದಾಗ ಸ್ವಲ್ಪ ಕಷ್ಟವಾಗಿರುತ್ತೆ ಹೆಲ್ತ್ ವಿಚಾರದಲ್ಲಿ. ಇಲ್ಲಿ 6ನೇ ಮನೆ ಶುಕ್ರ ಬಂದಿದೆ. ಶುಕ್ರ 8th ಹೌಸ್ ಬಂದಿದೆ. ಇದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ, ಕೆಂಪು ಕಲರ್ ದಾರ ಆ ಒಂದು ಕಾಲಕ್ಕೆ ಕಟ್ಟಿ, ಒಂದು 48 ದಿವಸ ಆ ಕಾಲಕ್ಕೆ ಕಟ್ಟಿ, ಓಂ ನಮೋ ನರಸಿಂಹ ತವದಾಸೋಂ ಅಂತ ಹೇಳ್ತಾ ಬನ್ನಿ. 48 ದಿವಸದಲ್ಲಿ ಕಮ್ಮಿ ಆಗ್ತದೆ. ಓಕೆ, ಮುಂದಿನ ಕರೆ ಇದೆಯಾ? ಓಕೆ. ಹಾಗೆ ಏಪ್ರಿಲ್ 22ನೇ ತಾರೀಕು ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು. ಸೊ ಹಾಗೆ ಸಾಕಷ್ಟು ಜನ ಕಲ್ತಿದ್ದಾರೆ. ಅವರ ಅನಿಸಿಕೆ, ಅಭಿಪ್ರಾಯ. ಇನ್ನೊಂದು VT ಇದೆ. ಇನ್ನೊಂದು VT ನೋಡ್ಕೊಂಬರೋಣ ಬನ್ನಿ. ಇನ್ನೊಂದು VT ಪ್ಲೀಸ್. ನಮಸ್ತೆ, ನನ್ನ ಹೆಸರು ಹಂಸರಾಣಿ ಅಂತ. ನಾನು 99 ಬ್ಯಾಚ್ ನಕ್ಷತ್ರ ನಾಡಿ ಸ್ಟೂಡೆಂಟು. ಸೊ ನನಗೆ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಮೊದಲೇ ಆಸಕ್ತಿ ಇತ್ತು. ಬಟ್ ಇನ್ನೂ ನಾನು ಡೆಪ್ತಾಗಿ ಹೋಗಬೇಕು, ಇನ್ನೂ ನಾನು ಇದರಲ್ಲೇ ತಿಳ್ಕೊಳ್ಬೇಕು ಅಂತ ಮನಸ್ಸು ಮಾಡಿದಾಗ ನಾನು ತುಂಬ ಕಡೆ ಹುಡುಕ್ತಿದ್ದೆ. ಬಟ್ ಆವಾಗ ನನಗೆ ಸಿಗ್ತಾ ಇರಲಿಲ್ಲ. ಆಮೇಲೆ ನನಗೆ ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಅನ್ನೋ ಪ್ರೋಗ್ರಾಮಲ್ಲಿ ದಿನೇಶ್ ಗುರುಜಿಯವರು ನಡೆಸ್ಕೊಡ್ತಾ ಇದ್ದದ್ದು ಎಲ್ಲ ಒಂದು ಪರಿಹಾರಗಳು ಮತ್ತು ಎಲ್ಲನೂ ಸಮಸ್ಯೆಗಳಿಗೆ ಸಾಂತ್ವನ ಹೇಳ್ತಾ ಇದ್ದಿದ್ದು ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಇದಕ್ಕೆ ಜಾಯ್ನ್ ಆದೆ. ಅದಾದಮೇಲೆ ಗೊತ್ತಾಯಿತು ಇದರಲ್ಲಿ ಎಷ್ಟು ಸೂಕ್ಷ್ಮವಾಗಿ ಮತ್ತು ಎಷ್ಟು ಸರಳವಾಗಿ ವಿಷಯಗಳಿದೆ ಅಂತ. ಇದರಿಂದ ನಮ್ಮ ಜೀವನದಲ್ಲಿ ನಾವು ಏನೇನು ತಪ್ಪು ನಡೀತಿದೆ, ಏನೇನು ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡ್ವಿ. ಮತ್ತು ಬೇರೆ ಕಡೆ ಎಲ್ಲ ಹೋದಾಗ ದೋಷ ಅದು ಇದು ಎಲ್ಲ ಹೇಳ್ತಿದ್ರು. ದೋಷ ಅನ್ನೋದು ಯಾವುದೂ ಇಲ್ಲ. ನಮಗೆ ಯಾವ ದಶೆ ನಡೀತಾ ಇದೆ, ಆ ದಶೆಗೆ ಯಾವ ಗ್ರಹ ಯಾವ ಮನೆಯಲ್ಲಿದ್ದಾರೆ, ಅದ್ರದ್ದು ನಮಗೆ ಪ್ಲಸ್ ಮತ್ತು ಮೈನಸ್ ಅನ್ನೋದು ನೋಡ್ಕೊಂಡಿದ್ದು ನಾವು ಅದನ್ನು ಪ್ರಿಡಿಕ್ಟ್ ಮಾಡ್ಕೊಳ್ಬೋದು. ಇದರಿಂದ ನಮ್ಮ ಜೀವನದಲ್ಲಿ ತುಂಬಾ ಉಪಯುಕ್ತ ಆಗಿದೆ. ಇದು ಎಲ್ಲರೂ ಕಲಿಯುವಂಥ ವಿದ್ಯೆ. ಇದು ನಮ್ಮ ಸಂಸ್ಕಾರನ ಮತ್ತು ನಮ್ಮ ಸನಾತನ ಧರ್ಮನ ಉಳಿಸ್ಕೊಳ್ಳುವಂಥ ವಿದ್ಯೆ. ಅದರಲ್ಲೂ ದಿನೇಶ್ ಗುರುಜಿಯವರು ಗೋಲ್ಡ್ ಟ್ರೀ ಆಸ್ಟ್ರೋ ಅನ್ನೋ ಆ್ಯಪ್ನ ಮಾಡಿದ್ದಾರೆ. ಅದು ಎಷ್ಟು ಸೂಪರ್ ಆಗಿದೆ ಅಂತಂದರೆ ಅದು ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಬರೀ ಬಾಯಲ್ಲಿ. ನಾನು ಇವರು ವಿದ್ಯಾರ್ಥಿಯಾಗಿದ್ದೀನಿ ಅನ್ನೋದಕ್ಕೆ ನಾನು ಹೆಮ್ಮೆ. ಇದರಲ್ಲೇ ಹೈಯರ್ ಕ್ಲಾಸಸ್ಸು ಮತ್ತು ಗ್ರ್ಯಾಜುಯೇಷನ್ ಎಲ್ಲ ಇದೆ. ನಾನು ಮಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಬಂದು ಜಾಯ್ನ್ ಆಗಿ, ಅವಾಗಲೇ ಇದರಲ್ಲಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನಮಸ್ತೆ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಇದೇ ಸೋಮವಾರ ಸ್ಟಾರ್ಟ್ ಆಗತಕ್ಕಂಥದ್ದು. ಬೆಳಿಗ್ಗೆ 11ರಿಂದ 1 ಕ್ಲಾಸ್ ಇದೆ. ಸಂಜೆ 7ರಿಂದ 9 15 ದಿವಸ ಅದ್ಭುತವಾಗಿ ಕಲಿಬಹುದು. ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು.